ಇವಾಗ RCB ಟೀಮ್ ಇದೆ, ನಿಮ್ಗೆ ಗೊತ್ತು, ನಮಗೂ ಎಲ್ಲರೂ ಗೊತ್ತು ನಾವು ಕಪ್ ಗೆದ್ದಿಲ್ಲ ಅಂತ. ನೈಕಿ ಬರೋಕ್ ಕಾರಣನೇ ಈ ಬ್ರ್ಯಾಂಡ್ ಒನಿಟ್ಸುಕಾ ಟೈಗರ್. ಇದು ಬಂದ್ಬಿಟ್ಟು ಈಸಿ 350 V2 ಅಂತ ಹೇಳ್ತಾರೆ. ಕಡೆ ಎಲ್ಲ ನೋಡ್ಬೋದು ನೀವು, ಟ್ರಾವಿಸ್ ಸ್ಕಾಟ್ ಅಂತ ಬರ್ದಿರುತ್ತೆ. ಈ ಕಡೆ ಇಲ್ಲಿ ಜಾರ್ಡನ್ ಬ್ರ್ಯಾಂಡಿಂಗ್ ಇದೆ. ಈ ಶೂಸಿನ ಬೆಲೆ ಬಂದ್ಬಿಟ್ಟು ನಿಮ್ಗೆ 1,17,000 ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಜಾರ್ಡನ್ಸ್ ಅಂದ್ರೆ ಏನು, ಈಸೀಸ್ ಅಂದ್ರೆ ಏನು, ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡಿರಿ. ಯಾಕೆ ಗುರು ಜನರು ಲಕ್ಷಾನುಗಟ್ಲೆ ಕೊಟ್ಬಿಟ್ಟು ಈ ಶೂಸ್ ಎಲ್ಲ ತಗೊಂತಾ ಇದಾರೆ? ಜನರೇ ಉತ್ತರ ಸ್ವಾಮಿ, ಈ ವಿಡಿಯೋದಲ್ಲೆಲ್ಲ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾಕಪ್ಪ ಸ್ನೀಕರ್ಸ್ ಎಲ್ಲ ಅಷ್ಟೊಂದು ಬೆಲೆ ಬಾಳ್ತವೆ? ಒಂದು ನಾರ್ಮಲ್ ಶೂಸ್ ಮತ್ತೆ ಸ್ನೀಕರ್ಸ್ಗೆ ಏನ್ ಅಷ್ಟು ಡಿಫ್ರೆನ್ಸ್ ಇದೆ, ಏನಿದೆ ಅಷ್ಟು ಚೆನ್ನಾಗಿರ್ತಾವ ಹಾಕೊಳ್ಳೋದಕ್ಕೆ? ವೆಲ್, ದ ಆನ್ಸರ್ ಇಸ್ ನಾಟ್ ರಿಯಲಿ. ಇದು ಶೂಸೇ, ಅದು ಶೂಸೇ, ಎಂಡ್ ಆಫ್ ದ ಡೇ. ಅರೆ ಯಾಕೆ ಇದಕ್ಕೆ ಮಾತ್ರ ಲಕ್ಷಾನುಗಟ್ಲೆ ಕೊಟ್ಬಿಟ್ಟು ಜನ ತಗೊಂತಾ ಇದಾರೆ, ಅರೆ ಇನ್ನೊಂದಕ್ಕೆ ಮಾತ್ರ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ? ಸೊ ಇಟ್ ಆಲ್ ಸ್ಟಾರ್ಟ್ಸ್, ನಿಮ್ಗೆ ಮೈಕಲ್ ಜಾರ್ಡನ್ ಅನ್ನೋ ಒಬ್ಬ ಬಾಸ್ಕೆಟ್ ಬಾಲ್ ಪ್ಲೇಯರ್ ಗೊತ್ತಿರ್ಬೋದು ಅನ್ಸುತ್ತೆ. ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡಿ. ಸೊ ಅಮೆರಿಕಾದಲ್ಲಿ 1985 ಅವಾಗ ನೈಕಿ ಅವ್ರು ಏನಿದ್ದಾರೆ, ಈ ಜಾರ್ಡನ್ ಅನ್ನೋ ಒಬ್ಬ ಬಾಸ್ಕೆಟ್ ಬಾಲ್ ಪ್ಲೇಯರ್ ಜೊತೆ ಒಂದು ಕೊಲಾಬ್ ಮಾಡ್ಕೊಂತಾರೆ. ಆಗ ಅವನು ಅಷ್ಟೇನು ದೊಡ್ಡ ಪ್ಲೇಯರ್ ಆಗಿರ್ಲಿಲ್ಲ. ಸೊ ಈ ವಾಸ್ ಜಸ್ಟ್ ರೂಕಿ ಅಂದ್ರೆ ಏನಪ್ಪ ಅಂದ್ರೆ ಇವಾಗಿನ ಆಡಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನೈಕಿ ಅವರು ಅವ್ನ ಐಡೆಂಟಿಫೈ ಮಾಡಿ, ಈ ಹುಡುಗನಲ್ಲಿ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ, ಅವನ್ನ ನಾವು ಸೈನ್ ಮಾಡ್ಕೊಳ್ಳೋಣ ಅಂತ ಸೈನ್ ಮಾಡ್ಕೊಂತಾರೆ. ಸೊ ಅವಾಗ ಏನಪ್ಪ ಆಗುತ್ತಂದ್ರೆ, ಶಿಕಾಗೋ ಬುಲ್ಸ್ ಗೆದ್ದೇ ಇರಲ್ಲ ಗುರು ಸೀಸನ್. ಆಲ್ಮೋಸ್ಟ್ ಒಂದು ತುಂಬಾ ವರ್ಷ ಆಗ್ಬಿಟ್ಟಿರುತ್ತೆ, ಅವ್ರು ಗೆದ್ದೇ ಇರಲ್ಲ. 1985 ಒಂದು 5-6 ವರ್ಷದಲ್ಲಿ ಶಿಕಾಗೋ ಬುಲ್ಸ್ ಅನ್ನೋ ಒಂದು ಬಾಸ್ಕೆಟ್ ಬಾಲ್ ಟೀಮು ಈ ಜಾರ್ಡನ್ ಜೊತೆ ಸೇರ್ಕೊಂಡು ಎಲ್ಲ ಸಕ್ಕರಾಗಿ ಆಡ್ತಾರೆ. ಸ್ಕಾಟಿ ಪಿಪೆನ್ ಅಂತಿರ್ತಾನೆ, ಜಾರ್ಡನ್ ಅಂತಿರ್ತಾನೆ. ಸೊ ಅವರೆಲ್ಲ ಆಗಿನ ಪ್ಲೇಯರ್ಸ್. ಆಲ್ಮೋಸ್ಟ್ ಕನ್ಸಿಕ್ಯೂಟಿವ್ ಆಗಿ 6 times ಆ ಬುಲ್ಸ್ ಅನ್ನೋ ಒಂದು ಟೀಮ್ ಏನಿದೆ, ಶಿಕಾಗೋ ಬುಲ್ಸ್ ಅಂತ, ಅದು 6 ಸತಿ ಗೆಲ್ಲುತ್ತೆ. ಅವಾಗ ವರ್ಲ್ಡ್ ವೈಡ್ ಫೇಮ್ ಬಂದ್ಬಿಡುತ್ತೆ. ಏನಾಗುತ್ತೆ, ಆ ಪ್ಲೇಯರ್ಗೆ ಯಾರಪ್ಪ ಇವನು ಸಕ್ಕರಾಗಿ ಆಡ್ತಾ ಇದ್ದಾನಂತೆ. ಮತ್ತೆ MVP, ಸೊ MVP ಅಂದ್ರೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂತ ಇರುತ್ತೆ. ಅದು ಕೂಡ ಹಲವಾರು ಸರಿ ಜಾರ್ಡನ್ ಗೆದ್ದಿರ್ತಾನೆ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗೇನಾಗುತ್ತೆ, ಜಾರ್ಡನ್ ಬಂದ್ಬಿಟ್ಟು ಶಿಕಾಗೋ ಬುಲ್ಸ್ ಕನ್ಸಿಕ್ಯೂಟಿವ್ ಆಗಿ 6 times ಗೆಲ್ತಾರೆ. ಈ ಟೀಮ್ ಅದಕ್ಕೆ ಮುಂಚೆ ಗೆದ್ದೇ ಇರಲ್ಲ. ಒಂಥರ ಇವಾಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ RCB ಟೀಮ್ ಇದೆ, ನಿಮ್ಗೆ ಗೊತ್ತು, ನಮಗೂ ಎಲ್ಲರೂ ಗೊತ್ತು ನಾವು ಕಪ್ ಗೆದ್ದಿಲ್ಲ ಅಂತ. ಸೊ ಇವಾಗ ಇಮ್ಯಾಜಿನ್ ಮಾಡಿ, ಇವಾಗ RCBಗೆ ಒಬ್ಬ ಒಂದು 18 years ಹುಡುಗನ ಸೈನ್ ಮಾಡ್ಕೊಂತಾರೆ. ಅರೆ ಸಖತ್ ಟ್ಯಾಲೆಂಟ್ ಇರುತ್ತೆ, ಸೂಪರ್ ಆಗಿ ಆಡ್ತಾನ ಅವನು. ಅವ್ನು ಹೆಂಗ್ ಆಡ್ತಾನಂದ್ರೆ ಕಂಟಿನ್ಯೂಸ್ ಆಗಿ RCB ಇವಾಗಿಂದ ನೆಕ್ಸ್ಟ್ 5 ವರ್ಷ ಕಂಟಿನ್ಯೂಸ್ ಆಗಿ ಕಪ್ಸ್ ಗೆದ್ಬಿಡ್ತಾರೆ. ಚೆನ್ನೈ, ಮುಂಬೈಗೆ RCB ಮ್ಯಾಚ್ ಮಾಡಾಕ್ತಾರೆ. ಸೊ ಸ್ಟಾರ್ಟಿಂಗ್ ಇಯರ್ಸ್ ಇಂದ ಗೆದ್ದಿಲ್ಲದೆ ಇರೋ ಟೀಮು ಅದೆಂಗಪ್ಪ ಗೆಲ್ಲಕ್ ಸಾಧ್ಯ ಅಂತ ಎಲ್ಲಾರು ಪ್ರಶ್ನೆ ಮಾಡಿದಾಗ ಈ ಹುಡುಗನ ಹೆಸರೇ ಮೇಲ್ ಬರೋದು. ಸೊ ಈ ಹುಡುಗ ಹಂಗ ಆಡ್ದ ಅಂತ. ಅವಾಗ ಏನ್ ಮಾಡ್ತಾರೆ, ಇವಾಗ ಈ ಸ್ಪೋರ್ಟ್ಸ್ ವೇರ್ ಇರ್ತಾರಲ್ಲ, ಪೂಮಾ, ನೈಕಿ ಅವರು, ಆ ಹುಡುಗ ಜೊತೆ ಸೈನ್ ಮಾಡ್ಕೊಂಡು ಒಂದು ಹೊಸ ಶೂ ಬಿಟ್ರು ಅಂತ ಇಟ್ಕೊಳ್ಳಿ, ಲಿಮಿಟೆಡ್ ಎಡಿಷನ್ ಅಂತ. ಅವಾಗ ನೀವೇ ಇಮ್ಯಾಜಿನ್ ಮಾಡಿ ಯಾವ ರೇಂಜ್ ಹೋಗೋದು ಹೈಪ್. ಹಾಗೇನ್ ಮಾಡ್ತಾರೆ ಈ ಬ್ರಾಂಡ್ಸ್ ಅವರು, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಶೂಸ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಜನ ಎಷ್ಟು ಕೊಟ್ಟರು ತಗೊಂತಾರೆ ಅಂತ. ಅರೆ ಇವಾಗ ಏನ್ ಮಾಡ್ತಾರೆ ಹೇಳಿ, ಜನಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಕೊಡಲ್ಲ, ಬೇಕಂತ ಕಮ್ಮಿ ನಂಬರ್ಸ್ ಅಲ್ಲಿ ಮಾಡ್ತಾರೆ. ಸೊ ಇವಾಗ ಎಕ್ಸಾಂಪಲ್ ತಗೊಳ್ಳಿ, 1 ಲಕ್ಷ ಶೂಸ್ಗೆ ಡಿಮ್ಯಾಂಡ್ ಇರುತ್ತೆ. ಆದ್ರೆ ಈ ಬ್ರಾಂಡ್ ನವರು, ನೈಕಿ ಅವರು, ಬರೀ 20,000 ಶೂಸ್ ಮಾಡ್ತಾರೆ. ನೀವೇ ಇಮ್ಯಾಜಿನ್ ಮಾಡಿ, 1 ಲಕ್ಷ ಜನ ಈ ಕಡೆ ಬೈಯರ್ಸ್ ರೆಡಿ ಆಗಿದ್ದಾರೆ, ಆ ಕಡೆ ಬರೀ 25,000 ಶೂಸ್ ಇದೆ. ಸೊ ವಿತಿನ್ ಸೆಕೆಂಡ್ಸ್ ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಈ ಶೂಸ್ ನಮ್ಗೆ ಸಿಕ್ಕಿರಲ್ಲ. ಎಕ್ಸಾಂಪಲ್ಗೆ ಇದ್ರ MRP ಬಂದ್ಬಿಟ್ಟು 10,000, ಇದು ಜಾರ್ಡನ್ ಮಿಡ್ ಅಂತ. ಸೊ ಇದಕ್ಕಷ್ಟು ಹೈಪ್ ಇಲ್ಲ. ನೋಡಿ ಇಲ್ಲಿ ನನ್ನ ಹತ್ರ ಇನ್ನೊಂದು ಪೇರ್ ಇದೆ, ಇದು ಬಂದ್ಬಿಟ್ಟು ಜಾರ್ಡನ್ 1 ಹೈ, ಟ್ರಾವಿಸ್ ಸ್ಕಾಟ್ ಕೊಲಾಬ್ ಅಂತ. ಟ್ರಾವಿಸ್ ಸ್ಕಾಟ್ ಎಷ್ಟೊಂದು ಜನ ಗೊತ್ತಿಲ್ಲ, ಅವರು ಇಂಗ್ಲಿಷ್ ಅಲ್ಲಿ ಸಾಂಗ್ಸ್ ಮಾಡ್ತಾನೆ, ರ್ಯಾಪರು. ಸೊ ಅವಾಗ ಏನ್ ಮಾಡ್ತಾರೆ ನೈಕಿ ಅವರು, ಅವ್ರಿಗೆ ಚೆನ್ನಾಗಿ ಗೊತ್ತು 1 ಲಕ್ಷ ಶೂಸ್ ಡಿಮ್ಯಾಂಡ್ ಇದೆ ಅಂತ, 20,000 ಶೂಸ್ ಬಿಡ್ತಾರೆ ಅಷ್ಟೇ. ಸೊ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್, ಇವಾಗ ಯಾರಿಗೆ ಫಸ್ಟ್ ಸಿಗುತ್ತೆ ಅಷ್ಟೇ ಸೋಲ್ಡ್ ಔಟ್ ಆಗ್ಬಿಡುತ್ತೆ, ಇನ್ನೆಲ್ಲೂ ಸಿಗಲ್ಲ ನಿಮ್ಗೆ. ಸೊ ಇದಕ್ಕೂ ಸಿಗೋದು ಏನ್ ಈಸಿ ಇಲ್ಲ ಗುರು. ಅವಾಗ ಅಕಸ್ಮಾತ್ ನಾಳೆ ಶೂಸ್ ಲಾಂಚ್ ಆಗ್ತದೆ ಅಂತ ಇಟ್ಕೊಳ್ಳಿ, ನೈಕಿ ಅವ್ರು ಇವತ್ತು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಪೋಸ್ಟ್ ಬಿಡ್ತಾರೆ. ಸೊ ಅದಕ್ಕೆ ಜನ ಹೋಗ್ಬಿಟ್ಟು ಇವತ್ತಿನ ರಾತ್ರಿ ಅಥವಾ ನಿನ್ನೆ ರಾತ್ರಿನೇ 2 days ಮುಂಚೆನೆ ರಾತ್ರಿ ಹೋಗ್ಬಿಟ್ಟು 2 nights ಅಲ್ಲೇ ಮಲ್ಕೊಂತಾರೆ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳಿರ್ತಾರೆ. ಸೊ ಅವ್ರು ಫಸ್ಟ್ ಹೋಗಿದ ತಕ್ಷಣ ಅವ್ರಿಗೆ ಶೂ ಸಿಗುತ್ತೆ. ಮಾರ್ಕೆಟ್ ಇಷ್ಟೇ, ರಿಟೇಲರ್ಸ್ ಟು ಕನ್ಸ್ಯೂಮರ್ಸ್. ಸೊ ಇದು ಕನ್ಸ್ಯೂಮರ್ಸ್ ಅಷ್ಟೇ ಸಂಬಂಧ, ಇನ್ನೇನಿಲ್ಲ. ಅವ್ರ ಪ್ರಾಫಿಟ್ ಅವ್ರು ಮಾಡ್ಕೊಂತಾರೆ, ನಾವು ತಗೊಂಡ್ರೆ ತಗೊಂತೀರಿ. ಆಮೇಲೆ ಏನಾಗುತ್ತೆ, ಈ ಶೂಸ್ಗೆ ಎಷ್ಟು ಡಿಮ್ಯಾಂಡ್ ಇರುತ್ತಂದ್ರೆ, ಈ ಶೂಸ್ಗೆನೆ ಸೆಕೆಂಡರಿ ಮಾರ್ಕೆಟ್ ಅಂತಿದೆ ಗುರು. ಡೆಡ್ ಸ್ಟಾಕ್ ಅಂತ ಹೇಳ್ತಾರೆ. ಡೆಡ್ ಸ್ಟಾಕ್ ಅಂದ್ರೆ ಹೊಸ ಶೂಸ್. ಸೊ VNDS ಅಂತಾನು ಇದೆ. ಅದನ್ನ ಏನಂತಾರೆ ಅಂದ್ರೆ ವೆರಿ ನಿಯರ್ ಡೆಡ್ ಸ್ಟಾಕ್. ಅದೇನಂದ್ರೆ ಸುಮ್ನೆ ಒಂದ್ಸರಿ ಹಾಕೊಂಡಿದೀನಿ ಅಂತ ಹೇಳ್ತಾರೆ, ಅವ್ರ ಎಷ್ಟೊತ್ತಿ ಹಾಕೊಂಡಿರ್ತಾರೋ ನಮಗೂ ಗೊತ್ತಿಲ್ಲ. ಲಕ್ಷಾನುಗಟ್ಲೆಗೆ ಹೋಗುತ್ತೆ, ನಂಬ್ತಿರೋ ಬಿಡ್ತಿರೋ. ಈ ಶೂಸ್ ಇವಾಗ ಕರೆಂಟ್ಲಿ ಅರೌಂಡ್ ಮಾರ್ಕೆಟ್ ನನಗೆ ರೇಟ್ ಗೊತ್ತಿಲ್ಲ, ಸೊ ಅರೌಂಡ್ 1.5 lakh ಏನೋ ಹೋಗ್ತಾ ಇರ್ಬೋದು, ಐ ಆಮ್ ನಾಟ್ ಶೋರ್. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನಾನು ಏನೇನ್ ಶೂಸ್ ಇಲ್ಲಿ ತಗೊಂತೀನಿ ಎಲ್ಲವನ್ನು ಯೂಸ್ ಮಾಡ್ತೀನಿ ಗುರು. ನಾನು ಸುಮ್ನೆ ತಗೊಂಡು ಶೋಗೆ ಇಟ್ಕೊಳ್ಳಲ್ಲ. ಯಾವ್ದೇ ಶೂ ತಗೊಂಡ್ರು ನಾನು ಯೂಸ್ ಮಾಡಕ್ಕೆ ತಗೊಳ್ಳೋದು. ಸಿಲೋವೆಟ್ ಅಂತ ಕರೀತಾರೆ. ಇದು ಒಬ್ಬ ಜಾರ್ಡನ್ 4 ಸಿಲೋವೆಟ್, ಇದು ಜಾರ್ಡನ್ 1 ಸಿಲೋವೆಟ್,
ಸೊ ಈ ಶೂಸ್ ನಾನು ತಗೊಂಡಿದ್ದು ಬಹುಶಃ ಒಂದು 5 ವರ್ಷ ಆಯ್ತು. ಆಗ ರಿಟೇಲ್ ಸಿಕ್ತು ನನಗೆ. ಸೊ ರಿಟೇಲ್ ಹೋಗ್ಬಿಟ್ಟು 16,000 ರೂಪಾಯಿ. ಇವಾಗ ನಾನು ಈ ಶೂಸ್ ಮಾರಿದ್ರೆ 60,000 ರೂಪಾಯಿಗೆ ಹೋಗುತ್ತೆ. ಕ್ರೇಜಿ ಅಲ್ವಾ ಮಾರ್ಕೆಟ್. ಸೊ ಇದು ಆಬ್ವಿಯಸ್ಲಿ ಯೂಸ್ ಆಗಿದೆ. ಸೊ ಹೊಸ ಪೇರ್ 60,000 ಹೋಗುತ್ತೆ. ಈ ಯೂಸ್ ಮಾಡಿರೋ ಪೇರು ಹೆಚ್ಚು ಕಮ್ಮಿ ಒಂದು 40,000 ಆಚೆ ಈಚೆ ಹೋಗ್ಬೋದು. ಈ ರೇಟ್ಸ್ ಎಲ್ಲ ಯಾರಪ್ಪ ಡಿಸೈಡ್ ಮಾಡೋದು? ಸ್ಟಾಕ್ ಎಕ್ಸ್ ಅನ್ನೋ ಒಂದು ಆ್ಯಪ್ ಇದೆ. ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸಪ್ಲೈ ಅಂಡ್ ಡಿಮ್ಯಾಂಡ್ ಅಷ್ಟೇ. ಸೊ ಯಾವ್ದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇರುತ್ತೆ ಅವ್ರ ರೇಟ್ ನ್ಯಾಚುರಲಿ ಹೈ ಇರುತ್ತೆ ಗುರು. ಸೊ ಜನರು 10 ಲಕ್ಷ 1 ಕೋಟಿನೂ ಕೊಡ್ತಾರೆ ಒಂದು ಶೂಸ್ಗೆ. 1 ಕೋಟಿ ಯಾಕೆ, 10-20 ಕೋಟಿ ಹೋಗೋ ಶೂಸ್ ಕೂಡ ಇದಾವೆ ಈ ಜಗತ್ತಲ್ಲಿ. ಸೊ ಇಂಡಿಯಾದಲ್ಲಿ ನೀವು ತಗೋಬೇಕಂದ್ರೆ ಹೋಮ್ ಗ್ರೌಂಡ್ ಬ್ರಾಂಡ್ಸ್ ಇದಾವೆ ಇಂಡಿಯಾದಲ್ಲಿ. ರೀಸೆಲ್ಲರ್ಸ್ ಅಂತ ಕರೀತಾರೆ ಅವ್ರ ಕೆಲಸನೇ ಅಷ್ಟು ಗುರು. ಶೂ ತಗೊಳ್ಳೋದು, ಅದನ್ನ ಒಂದು ಎಕ್ಸ್ ಅಮೌಂಟ್ ತಗೊಳೋದು, ಅದು 2x ಅಮೌಂಟ್ ಮಾರೋದು. ಪ್ರಾಫಿಟ್ ಮಾಡ್ಬೇಕು ಅಷ್ಟೇ ಅವರು ಅಟ್ ದ ಎಂಡ್ ಆಫ್ ದ ಡೇ. ಸೊ ಇದಕ್ಕಂತಾನೆ ಒಂದು ಫುಲ್ ಫ್ಲಜ್ ಸ್ಟೋರ್ಸ್ ಇದಾವೆ. ಸೊ ಆನ್ಲೈನ್ ಅಲ್ಲಿ ಕೂಡ ಇದಾರೆ. ಸೊ ಅಲ್ಲಿ ಬೇಕಾದ್ರೆ ಅಲ್ಲಿಂದ ತಗೊಬಹುದು. ಸೊ ಬನ್ನಿ ಒಂದೊಂದನ್ನೇ ಬೇಗ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇದು ನೋಡಿದ್ರಲ್ಲ, ಇದು ಜಾರ್ಡನ್ 1 ಮಿಡ್ ಅಂತ. ಈ ಕಲರ್ ಬಂದ್ಬಿಟ್ಟು ಬ್ಲಾಕ್ ಅಂಡ್ ರೆಡ್, ಬ್ರೆಡ್ ಅಂತ ಕರೀತಾರೆ. ಸೊ ಎರಡು ಕಾಂಬಿನೇಷನ್ ಅಲ್ವಾ. ಸೊ ಇದು ಮಿಡ್. ಜಾರ್ಡನ್ 4 ಅಂತ ಕರೀತಾರೆ. ಸೊ ಇದನ್ನ ಜಾರ್ಡನ್ 4 ಅಂತ ಕರೀತಾರೆ. ಸಿಲ್ವರ್. ಸೊ ಇದರಲ್ಲಿ ಹಲವಾರು ಮಾಡೆಲ್ಸ್ ಇರ್ತವೆ. ಜಾರ್ಡನ್ 4 ಅಲ್ಲೇ ನಿಮಗೆ ಬೇಕಾದ ಶೂಸ್ ಮಾಡಿದ್ದಾನೆ. ಅವು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಇದಾವೆ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಜಾರ್ಡನ್ 4 ಕ್ರಿಮ್ಸನ್ ಟಿಂಟ್ ಅಂತ ಇದ್ರ ಹೆಸರು. ನೋಡ್ಬೋದಿಲ್ಲ, ಎಲ್ಲೋ ಆಗ್ತಾ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಎಲ್ಲಾ ಪೇರ್ಸು ತೋರ್ಸಕ್ ಹೋಗಲ್ಲ ಗುರು. ಎಲ್ಲಾ ಪೇರ್ಸು ತೋರ್ಸಿದ್ರೆ ಸಾಯಂಕಾಲ ಆಗ್ಬಿಡುತ್ತೆ. ಸೊ ಬೇಗ ಹೈಪ್ ಪೇರ್ಸ್ ಮಾತ್ರ ತೋರಿಸ್ತೀನಿ ನಿಮ್ಗೆ. ಅದು ಬಿಟ್ರೆ ಇಲ್ಲಿ ನೋಡ್ತಾ ಇರ್ಬೋದು ಟ್ರಾವಿಸ್ ಸ್ಕಾಟ್. ಸೊ ಇದು ಬಂದ್ಬಿಟ್ಟು ಜಾರ್ಡನ್ 1 ಟ್ರಾವಿಸ್ ಸ್ಕಾಟ್ ಅಂತ. ಸೊ ಇದಕ್ಕೆ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ನೀವು ನೋಡ್ಬೋದು ನೈಕಿ ಟಿಕ್ ನ ರಿವರ್ಸ್ ಮಾಡ್ಬಿಟ್ಟ. ಅವಾಗ ಫುಲ್ ಹೈಪ್ ಆಗೋಯ್ತು. ಮತ್ತೆ ಈ ಶೂಸ್ ಅಲ್ಲಿ ಇನ್ನೊಂದು ಫೀಚರ್ ನನ್ಗೆ ಅದೇನ್ ಸಖತ್ ಇಷ್ಟ ಅಂದ್ರೆ ಸ್ಟ್ಯಾಶ್ ಪಾಕೆಟ್ ಅಂತ. ನೋಡಿ ಇಲ್ಲಿ ಸೀಕ್ರೆಟ್ ಆಗಿ ನೀವೇನ್ ಬೇಕಾದ್ರೂ ಇಟ್ಕೊಬಹುದು ಇದ್ರೊಳಗಡೆ. ಸೊ ಅದು ಬಂದ್ಬಿಟ್ಟು ಸ್ಟ್ಯಾಶ್ ಪಾಕೆಟ್ ಅಂತ ಕರೀತಾರೆ. ಈ ತರ ವೆಲ್ಕ್ರೋ ಇದೆ ಇಲ್ಲಿ, ಅದನ್ನ ಹಂಚಿಡೋದು. ಸೊ ಇದರ ಬಾಕ್ಸ್ ಇದು. ಸೊ ಇದು ಜಾರ್ಡನ್ 1 ಟ್ರಾವಿಸ್ ಸ್ಕಾಟ್ ಬಾಕ್ಸ್. ಟ್ರಾವಿಸ್ ಸ್ಕಾಟ್ ಅಲ್ಲಿ ಲೋ ಕೂಡ ಇದೆ, ತೋರಿಸ್ತೀನಿ. ಇದು ಬಂದ್ಬಿಟ್ಟು ಜಾರ್ಡನ್ ಟ್ರಾವಿಸ್ ಸ್ಕಾಟ್ ಲೋ ರಿವರ್ಸ್ ಮೋಕಾ ಅಂತ ಈ ಕಲರ್ ಹೆಸರು. ಸೊ ಇದು ಕೂಡ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಬರುತ್ತೆ. ಶೂ ಟ್ರೀಸ್ ಜೊತೆ ಕೊಡ್ತಾನೆ ಬ್ರಾಂಡಿಂದ. ಈ ಕಡೆ ಎಲ್ಲ ನೋಡ್ಬೋದು ನೀವು ಟ್ರಾವಿಸ್ ಸ್ಕಾಟ್ ಅಂತ ಬರ್ದಿರುತ್ತೆ. ಈ ಕಡೆ ಇಲ್ಲಿ ಜಾರ್ಡನ್ ಬ್ರಾಂಡಿಂಗ್ ಇದೆ. ಕ್ಯಾಕ್ಟಸ್ ಜಾಕ್ ಅಂತ ಅವರು ರೆಕಾರ್ಡ್ ಲೇಬಲ್. ನೋಡಿ ಹಿಂದೆಗಡೆ ಅವ್ರದ್ದು ಲೋಗೋ ಬರುತ್ತೆ. ಜಾರ್ಡನ್ 1 ಸಿಲೋವೆಟ್ ಅಲ್ಲಿ ನನ್ನ ಹತ್ರ ನೋಡಿ ಮಿಡ್ ಇದೆ, ಲೋ ಇದೆ, ಆಮೇಲೆ ಹೈ ಕೂಡ ಇದೆ. ಇದು ಹೈ. ಸೊ ಇಲ್ಲಿ ಇದು ನೋಡಿ, ಇದು ಲೆಂತ್ ಹೈ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಮಿಡ್ ಸ್ವಲ್ಪ ಕಮ್ಮಿ, ಮಿಡಲ್ ಅಲ್ಲಿ ಇರುತ್ತೆ ನೋಡ್ಬೋದು ಇಲ್ಲಿ. ಅದು ಬಿಟ್ಟು ಲೋ, ಇದು ಬಂದ್ಬಿಟ್ಟು ಲೋ ಕಟ್ ಅಂತ ಹೇಳ್ತಾರೆ ಶೂಸ್. ಸೊ ನಂಗೆ 3 ಇಷ್ಟ. ಸೊ ಈ ಶೂ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಕ್ಲೋಸ್ ಟು 1 lakh ಇದೆ. ನಾನು ಎಕ್ಸಾಕ್ಟ್ ಪ್ರೈಸಸ್ ಎಲ್ಲ ಗೊತ್ತಿಲ್ಲ. ಕೂಡ ಒನ್ ಆಫ್ ಮೈ ಫೇವರೇಟ್ ಬ್ರಾಂಡ್ಸ್ ಆಫ್ ವೈಟ್ ಅಂತ ಹೇಳಿ. ಸೊ ಇದರ ಶೂ ಡಿಸೈನ್ ನೋಡ್ಬೋದು. ಬ್ಲೇಸರ್ ಅಂತ ಇದು ಒರಿಜಿನಲ್ ಶೂ. ಸೊ ಇವಾಗ ಏನಾಗುತ್ತೆ, ನೈಕಿಯಿಂದ ಒಂದು ಶೂ ಬಿಡ್ತಾನೆ ಬ್ಲೇಸರ್ ಅಂತ. ಸೊ ಬ್ಲೇಸರ್ ನ ಬೇರೆ ಬ್ರ್ಯಾಂಡ್ ಜೊತೆ ಕೊಲಾಬ್ ಮಾಡ್ಕೊಂತಾರೆ. ಸೊ ಇದು ಆಫ್ ವೈಟ್ ಅಂತ ಇನ್ನೊಂದು ಬ್ರ್ಯಾಂಡ್. ನೈಕಿ ಮತ್ತೆ ಆಫ್ ವೈಟ್ ಕೊಲಾಬ್ ಆಗ್ಬಿಟ್ಟು ಈ ಶೂಸ್ ಮಾಡ್ತಾರೆ. ಇದ್ರ MRP ಆಲ್ಮೋಸ್ಟ್ 16,000 ಏನೋ ಬರೋ. ಸೊ ಇವಾಗ ಇದು ಒಂದು 30-35 ಸಾವಿರಕ್ಕೆ ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಏನಕ್ಕೆ ತಗೊಂಡೆ ಅಂದ್ರೆ ಈ ಶೂಸ್ ಬ್ರ್ಯಾಂಡ್ ನಂಗೆ ಸಖತ್ ಇಷ್ಟ. ಆಫ್ ವೈಟ್ ಅಂತ, ವರ್ಜಿಲ್ ಆಬ್ಲೋ ಅಂತ ಶೂಸ್ ಇನ ಇದು ಡಿಸೈನರು. ಸೊ ನೀವು ಶೂ ನೋಡ್ಬೋದು, ಹಿಂಗ್ ಹೋಲ್ಸ್ ಎಲ್ಲ ಇದೆ, ಎಷ್ಟು ವಿಯರ್ಡ್ ಆಗಿದೆ ಅಲ್ವಾ. ಸೊ ನೀವು ಸಾಕ್ಸ್ ಯಾವ್ದನ್ನ ಹಾಕೊಂಡ್ರೆ ಆ ಕಲರ್ ಎದ್ದು ಕಾಣಿಸುತ್ತೆ ಈ ಶೂಸ್ಗೆ. ಮತ್ತೆ ಇವರು ಈ ಬ್ರ್ಯಾಂಡಿನ ಇನ್ನೊಂದು ಏನಪ್ಪಾ ಅಂದ್ರೆ ಈ ತರ ಟ್ಯಾಗ್ ಕೊಡ್ತಾರೆ. ಸೊ ನೀವು ಆಫ್ ವೈಟ್ ಜಾರ್ಡನ್ 1 ಅಂತಿದೆ. ಸೊ ಈ ತರ ಆಫ್ ವೈಟ್ ಒಂದು ಕೊಲಾಬ್ ಇದೆ. ಅದು ಬಹುಶಃ ಒಂದು 5 ಲಕ್ಷಕ್ಕೆ ಹೋಗ್ತಾ ಇದೆ ಒಂದು ಪೇರು. ಸೊ 5-6 ಲಕ್ಷಕ್ಕೆ ಹೋಗುತ್ತೆ. ಸೊ ಅದರಲ್ಲೂ ಕೂಡ ಇದೇ ರೀತಿ ಈ ತರ ಟ್ಯಾಗ್ ಕೊಟ್ಟಿರ್ತಾನೆ. ಸೊ ಇದ್ರ ಬಾಕ್ಸ್ ಕೂಡ ನೋಡಿ ಇಲ್ಲೇ ಇದೆ. ನೋಡಿ ಇಲ್ಲಿ ಆಫ್ ವೈಟ್ ಅಂತ ಹಾಕ್ಬಿಟ್ಟು ಫುಲ್ ಹೋಲ್ಸ್ ಇದಾವೆ. ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಈ ತರ ಹೋಲ್ಸ್ ಇರುತ್ತೆ ಒಳಗಡೆ. ಅದೇ ರೀತಿ ಈ ಶೂಸ್ಗೆ 3 ಬ್ರ್ಯಾಂಡ್ ಕೊಲಾಬ್ ಮಾಡಿದೆ ಗುರು. ಇಮ್ಯಾಜಿನ್ ಮಾಡ್ಕೊಳ್ಳಿ. ನೈಕಿ ಫಸ್ಟ್ ಬೇಸ್ಟ್ ಶೂಸ್, ಅದ್ರ ಮೇಲೆ ಕಾಸ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದ್ರ ಮೇಲೆ ಸಕಾಯ್ ಅಂತ ಇನ್ನೊಂದು ಬ್ರ್ಯಾಂಡ್ ಇದೆ. ಸೊ ಈ 3 ಜನ ಜೊತೆಲಿ ಬಂದು ಈ ಶೂಸ್ ಮಾಡಿರೋದು. ಸೊ ಇದು ಕೂಡ ಬ್ಲೇಸರ್ ಲೋನೆ. ಇದು ನೋಡ್ಬೋದು, ಇವೆರಡು ಒಂದೇ ಶೂ ಮಾಡೆಲ್. ನೈಕಿಯಿಂದ ಬರೋದು ಒಂದೇ ಶೂ ಮಾಡೆಲ್ ಆಗಿ. ಸೊ ಇದಾದ್ಮೇಲೆ ಅವರು ಬೇರೆ ಬೇರೆ ತರ ಡಿಸೈನ್ ಮಾಡಿದ್ದಾರೆ. ಡಿಸೈನರ್ಸ್ ಕೆಲಸನೇ ಅದು. ಮತ್ತೆ ನೀವು ನೋಡ್ಬೋದು ಇಲ್ಲಿ ಇದಕ್ಕೆ ಟಂಗ್ ಅಂತಾರೆ. ಇದನ್ನ ನೋಡಿ 2 ಟಂಗ್ ಇದೆ. ಅದೇ ತರ ಲೇಸ್ ನೋಡ್ಬೋದು, 2 ಲೇಸ್ ಹಾಕಿದ್ದಾರೆ. ಕ್ರೇಜಿ ಅಲ್ವಾ. ಮತ್ತೆ ನೋಡಿ ಸೂಶ್ ನೋಡ್ಬೋದು, 2 ಟಿಕ್ ಇದೆ. ಸೊ ಈ ಕಡೆನೂ ಅಷ್ಟೇ 2 ಟಿಕ್ ಇದೆ. ಸೊ ಇದು 3 ಬ್ರ್ಯಾಂಡ್ ಜೊತೆಲಿ ಬಂದು ಕೊಲಾಬ್ ಮಾಡಿರೋದು. ನೈಕಿ, ಸಕಾಯ್ ಅಂಡ್ ಕಾಸ್. ಅವ್ರ ಬ್ರ್ಯಾಂಡಿಂಗ್ ನೋಡ್ಬೋದು ಇಲ್ಲಿ ಎಕ್ಸ್ ಅಂತಿದೆ ನೋಡಿ. ಇಲ್ಲೆಲ್ಲ ಡೀಟೇಲಿಂಗ್ ಹಂಗೆ ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ಇದರ ಹೈಪು ಇಲ್ಲೇನ್ ನೋಡ್ತಾ ಇದ್ದೀರಾ ನೀವು. ನೋಡಿದ ತಕ್ಷಣ ಅನ್ಕೊಬಹುದು ಇದು ಜಾರ್ಡನ್ 1 ಹೈ ಅಂತ. ಅರೆ ಜಾರ್ಡನ್ 1 ಹೈ ಅಲ್ಲ, ಇದು ಬಂದ್ಬಿಟ್ಟು ಏರ್ ಫೋರ್ಸ್ ಅಂತ, ಏರ್ ಫೋರ್ಸ್ 1 ಹೈ. ಸೊ ಇದು ಜಾರ್ಡನ್ ಇನ್ನ ಹಳೆ ಶೂಸ್. ಸೊ ಇದ್ರ ಮೇಲೆನೆ ಅವ್ರು ಬೇಸ್ ಮಾಡ್ಕೊಂಡು ಜಾರ್ಡನ್ 1 ನ ಕ್ರಿಯೇಟ್ ಮಾಡಿದ್ದು. ಸೊ ಇದ್ಯಾಕಪ್ಪ, ಇದನ್ನ ಹೊಸ ಶೂಸ್ ನಾನು 1 ಟೈಮು ಹಾಕೇ ಇಲ್ಲ. ಸೋಲ್ ಎಲ್ಲ ನೋಡ್ಬೋದು ಆಲ್ಮೋಸ್ಟ್ ಕ್ಲೀನ್ ಆಗಿದೆ.
ಸೊ ಇದು ನಾನು ಯೂಸೇ ಮಾಡಿಲ್ಲ. ಯಾಕಪ್ಪ ಅಂದ್ರೆ ಪೇಂಟ್ ಮಾಡಿಸ್ಬೇಕಂತ ಇದೀನಿ ಇದನ್ನ. ಸೊ ಇದಕ್ಕಂತಾನೆ ಆರ್ಟಿಸ್ಟ್ ಇದ್ದಾರೆ, ಶೂಸ್ ಮೇಲೆ ನಿಮ್ಗೆ ಇಷ್ಟ ಬಂದಾಗ ಪೇಂಟ್ ಮಾಡ್ಕೊಡ್ತಾರೆ. ಸೊ ಆದ್ರಿಂದಾಗಿ ತರಿಸಿಟ್ಕೊಂಡಿದೀನಿ. ಇನ್ನ ಯಾವ ಡಿಸೈನ್ ಮಾಡೋದು ಅಂತ ಡಿಸೈಡ್ ಮಾಡಿಲ್ಲ. ನೀವು ಇಲ್ಲಿ ಇನ್ನೊಂದು ಶೂಸ್ ನೋಡ್ಬೋದು, ಸಖತ್ ಗಲೀಜಾಗಿದೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಪೇರ್ಸ್. ಸೊ ಇದು ಮೋಸ್ಟ್ ಹಾಕೊಂಡಿರೋದೇ ಈ ಪೇರ್ನ. ಇದು ಬಂದ್ಬಿಟ್ಟು ಈಸಿ 350 V2 ಅಂತ ಹೇಳ್ತಾರೆ. ಜೀಬ್ರಾ ಅಂತ ಈ ಕಲರ್ ಹೆಸರು. ಸರಿಯಾಗಿ ಯೂಸ್ ಮಾಡಿದ್ದೀನಿ, ನೋಡ್ಬೋದು. ಮತ್ತೆ ಈ ಸೋಲ್ ನೋಡಿ ಎಲ್ಲ ಎಲ್ಲೋ ಆಗ್ಬಿಟ್ಟಿದೆ. ಸೊ ಇದೇನಪ್ಪ ಆಯ್ತು ಅಂದ್ರೆ ಇದು ಅಡಿಡಾಸ್ದು. ಸೊ ಅಷ್ಟೊತ್ತಿಂದ ನಾನು ತೋರಿಸಿದ್ದೆ ಯಾವ ಪೇರ್ಸ್ ಅಂದ್ರೆ ನೈಕಿ ಪೇರ್ಸ್. ಸೊ ಇದು ಬಂದ್ಬಿಟ್ಟು ಅಡಿಡಾಸ್ ಪೇರ್. ಸೊ ಇದೇ ರೀತಿ ನೋಡ್ತಾನೆ ಇದ್ರಪ್ಪ ಅಡಿಡಾಸ್. ನೋಡೋದ್ ದಿವಸ ನೋಡೋದ್ರು ನೈಕಿ ಅವ್ರದ್ದು, ಏನ್ ಇವರು ಹಿಂಗೆಲ್ಲ ಹೈಪ್ ಮಾಡ್ತಾರೆ ಅಂತ. ಕಾನ್ಯಾ ವೆಸ್ಟ್ ಅಂತ ಒಬ್ಬ ಸಿಂಗರ್ ಇದ್ದಾನೆ US ಅಲ್ಲಿ, ಒನ್ ಆಫ್ ಮೈ ಫೇವ್ರೆಟ್ ಆರ್ಟಿಸ್ಟ್. ಸೊ ಅವಾಗ ಅಡಿಡಾಸ್ ಅವ್ರು ಏನ್ ಮಾಡ್ತಾರೆ, ಇನ್ನೊಂದೇನಪ್ಪ ಫನ್ ಫ್ಯಾಕ್ಟ್ ಅಂದ್ರೆ ಅಡಿಡಾಸ್ಗೆ ಬರಕ್ ಮುಂಚೆ ಕಾನ್ಯಾ ವೆಸ್ಟ್ ಅವನು ನೈಕಿ ಜೊತೆ ಇದ್ದ. ನೈಕಿಯಲ್ಲಿ ಅವ್ನಿಗೆ ಏನೋ ಜಗಳ ಆಗ್ಬಿಟ್ಟು ಅವನ ಬ್ರ್ಯಾಂಡ್ ನ ಬಿಟ್ಬಿಡ್ತಾನೆ. ನೈಕಿ ಬ್ರ್ಯಾಂಡ್ ನ ಬಿಟ್ಟು ಅಡಿಡಾಸ್ ಅವ್ರು ಒಳ್ಳೆ ಆಪರ್ಚುನಿಟಿನ ಸೀಸ್ ಮಾಡ್ಕೊಂಡು ಅವನ್ನ ಅವ್ರ ಕೆಳಗಡೆ ಸೈನ್ ಮಾಡ್ಕೊಂತಾರೆ. ಅವಾಗ ಬರೋಂತ ಶೂಸೇ ಈಸಿ 350 ಅಂತ. ನೋಡಿ ಹೆಂಗಿದೆ, ಫುಲ್ ಕಂಫರ್ಟಬಲ್. ಸೊ ಮೋಸ್ಟ್ ಓನ್ ಪೇರ್ ಅಂದ್ರೆ ಇದೆ. ನನ್ಗೆ ಎಲ್ಲಾ ಕಲೆಕ್ಷನ್ ಇದನ್ನೇ ಹೈಯೆಸ್ಟ್ ಹಾಕಿರೋದು ನಾನು. ಸೊ ನೋಡ್ಬೋದು, ಎರ್ರಾಬಿರಿ ಯೂಸ್ ಮಾಡಿದೀನಿ, ತುಂಬಾ ಇಷ್ಟ, ಸಖತ್ ಕಂಫರ್ಟಬಲ್. ಸೊ ಇದಕ್ಕೆ ಬೂಸ್ಟ್ ಸೋಲ್ ಅಂತ ಬರುತ್ತೆ. ಸೋಲ್ ತುಂಬಾ ಸಾಫ್ಟ್ ಆಗಿರುತ್ತೆ. ಆಗ್ಲೇ ಹೇಳದ್ನಲ್ಲ ಈಸೀಸ್ ಅಂತ. ಸೊ ಈಸೀಸ್ ಅಲ್ಲೇ ಅವರು ಇನ್ನೊಂದು ಕೂಡ ಮಾಡಿದ್ದಾರೆ, ಸ್ಲೈಡ್ಸ್ ಅಂತಾರೆ ಇದನ್ನ. ಸೊ ಇದು ಬಂದ್ಬಿಟ್ಟು ಈಸಿ ಸ್ಲೈಡ್ಸ್ ಅಂತ. ಇದನ್ನು ಕೂಡ ಹೆವಿ ಯೂಸ್ ಮಾಡಿದೀನಿ. ಸಖತ್ ಸಾಫ್ಟ್ ಆಗಿರುತ್ತೆ. ಇಲ್ಲೇನ್ ನೋಡ್ತಾ ಇದ್ದೀರಾ, ಈ ಶೂಸ್ ಬಂದ್ಬಿಟ್ಟು ಒನಿಟ್ಸುಕಾ ಟೈಗರ್ ಅಂತ. ಸೊ A6 ಅನ್ನೋ ಒಂದು ಬ್ರ್ಯಾಂಡ್ ಕೆಳಗಡೆ ಬರುತ್ತಿದ್ದು. ಸೊ ಇದು ಏನಪ್ಪ ಇನ್ನೊಂದು ಫನ್ ಫ್ಯಾಕ್ಟ್ ಅಂದ್ರೆ ನೈಕಿ ಬರೋಕ್ ಕಾರಣನೇ ಈ ಬ್ರ್ಯಾಂಡ್ ಒನಿಟ್ಸುಕಾ ಟೈಗರ್. ಸೊ ನೈಕಿ ಸ್ಟಾರ್ಟ್ ಆದಾಗ ಅದ್ರ ಹೆಸರು ಬಂದ್ಬಿಟ್ಟು ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಅಂತ ಇತ್ತು. ಸೊ ಅವಾಗ ಒನಿಟ್ಸುಕಾ ಟೈಗರ್ ಜೊತೆ ಕೊಲಾಬ್ ಮಾಡ್ಕೊಂಡು ಇಬ್ರು ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಶೂಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಒಲಿಂಪಿಕ್ ರನ್ನರ್ಸ್ಗೆ. ಸೊ ಈ ಬ್ರ್ಯಾಂಡ್ ಒರಿಜಿನಲಿ ಬಂದ್ಬಿಟ್ಟು ಜಪಾನ್ ಇಂದ ಬಂದಿರೋದು. ಸೊ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್ಸ್. ನೀವು ನೋಡ್ಬೋದು ಒನಿಟ್ಸುಕಾ ಟೈಗರ್ ಅಂತ. ಇದ್ರಲ್ಲೇ ಇನ್ನೊಂದು ಪೇರ್ ಕೂಡ ರೀಸೆಂಟ್ ಆಗಿ ತಗೊಂಡಿದ್ದು, ಜಪಾನ್ ಇಂದಾನೆ ತರಿಸಿದೆ ಈ ಪೇರ್ನ. ಸೊ ನೀವು ನೋಡೋ ಇದು ಬಂದ್ಬಿಟ್ಟು ಮೆಕ್ಸಿಕೋ 66 ಅಂತ. ನಮ್ಮ ರಾಕಿ ಬಾಯ್ ಅವರು ಕೂಡ ರೀಸೆಂಟ್ ಆಗಿ ಈ ಶೂಸ್ ನ ಹಾಕೊಂಡಿದ್ರು. ಅವರೊಂದು ಆಡ್ ಮಾಡಿದ್ದಾರೆ ಈ ಪೆಪ್ಸಿಗೆ. ಸೊ ಆಡ್ ಅಲ್ಲಿ ಇದೇ ಶೂಸ್ ನ ಹಾಕೊಂಡಿದ್ದಾರೆ. ಸೊ ಶೂಸ್ ಬಗ್ಗೆ ಗೊತ್ತಿರೋರ್ಗೆ ಈ ಶೂಸ್ ಗೊತ್ತಿರುತ್ತೆ. ಸೊ ಇಟ್ಸ್ ಹೆವಿ ಕಂಫರ್ಟಬಲ್, ತುಂಬಾ ಲೈಟ್ ವೇಟ್. ಇಲ್ಲೇನ್ ನೋಡ್ತಾ ಇದ್ದೀರಾ, ಇದನ್ನ ಆನ್ ಅಂತ ಕರೀತಾರೆ. ಸೊ ಈ ಶೂಸ್ ಏನಕ್ಕಪ್ಪ ತಗೊಂಡೆ ಅಂದ್ರೆ ಟೆನ್ನಿಸ್ ಕೂಡ ನೋಡ್ತೀನಿ ನಾನು. ರಾಜರ್ ಫೆಡರರ್ ನಿಮ್ ಎಷ್ಟೊಂದ್ ಜನಕ್ಕೆ ಗೊತ್ತಿರ್ಬೋದು, ಒನ್ ಆಫ್ ದ ಲೆಜೆಂಡ್ಸ್ ಅವರು. ಸೊ ಇದು ಅವರ ಬ್ರ್ಯಾಂಡ್. ರಾಜರ್ ಫೆಡರರ್ ಬಂದ್ಬಿಟ್ಟು ಒಂದು ಶೂ ಬ್ರ್ಯಾಂಡ್ ನ ಮಾಡಿದ್ರು. ಸೊ ಇದನ್ನ ಆನ್ ಅಂತ ಕರೀತಾರೆ, ಆನ್ ಸ್ಪೋರ್ಟ್ಸ್ ಅಂತ. ಸೊ ಇದು ಬಂದ್ಬಿಟ್ಟು ಆನ್ ಕ್ಲೌಡ್ ಅಂತ. ಸಖತ್ ಲೈಟ್ ವೇಟ್, ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಇದ್ರ ಪ್ರೈಸ್ ಎಷ್ಟು ಕೊಟ್ಟು ನಾವು ಮರ್ತೋದೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತಿದ್ದು. ಸೊ ಇದು ಆನ್ ಅಂತ ಅವರ ಬ್ರ್ಯಾಂಡ್. ಸೋಲ್ ಎಲ್ಲ ನೋಡ್ಬೋದು ಹೇಗಿದೆ ಅಂತ. ಲಾಸ್ಟ್ಲಿ ಇನ್ನೊಂದು ಶೂಸ್ ತೋರ್ಸೋದು ಬಾಕಿ ಇತ್ತು. ಸೊ ಇದೆಲ್ಲ ನೀವೇನ್ ನೋಡ್ತಾ ಇದ್ರೆ ಇವೆಲ್ಲ ಜಾರ್ಡನ್. ಸೊ ಇದೆಲ್ಲ MRP ಮ್ಯಾಕ್ಸಿಮಮ್ ಬಂದ್ಬಿಟ್ಟು 16,000 ರೂಪಾಯಿ ಇರುತ್ತೆ. ಅದ್ರ ಡಿಮ್ಯಾಂಡ್ ಮೇಲೆ ಜನ ಅಷ್ಟು ದುಡ್ಡು ಕೊಡೋದು. ಸೊ ಅಟ್ ಎಂಡ್ ಆಫ್ ದ ಡೇ ಯು ಆರ್ ಪೇಯಿಂಗ್ ಫಾರ್ 16,000 ಶೂಸ್ ಓನ್ಲಿ. ಆನೆಸ್ಟ್ ಆಗಿ ಹೇಳ್ಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ನೈಕಿಗೆ ಒಂದು 3,000 ರೂಪಾಯಿ ಬಿದ್ದರೆ ಜಾಸ್ತಿ ಇವರು. ಅದ್ರ ಮೇಲೆ ಅವ್ರು ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು 16,000ಕ್ಕೆ ಮಾರ್ತಾರೆ. ಅದ್ರ ಮೇಲೆ ರೀಸೆಲ್ಲರ್ಸ್ ಅವ್ರ ಪ್ರಾಫಿಟ್ ಇಟ್ಕೊಂಡು ಲಕ್ಷಾನ್ಗಟ್ಲೆಗೆ ಮಾರ್ತಾರೆ. ರಿಯಲ್ ಎಕ್ಸ್ಪೆನ್ಸಿವ್ ಶೂಸ್ ಯಾರಪ್ಪ ಅಂದ್ರೆ ನನ್ನ ಹತ್ರ ಇನ್ನೊಂದಿದೆ, ನೀವು ನೋಡ್ತಾ ಇರ್ಬೋದು, ಲೂಯಿ ವಿಟಾನ್ ಅಂತ. ನೋಡಿ ಇಲ್ಲಿ ಬ್ರ್ಯಾಂಡಿಂಗ್ ಇದೆ. ಇದು ಅವರ ಶೂಸ್ ಬರೋದೇ ಹಿಂಗೆ ಬಾಕ್ಸ್ ಇದೆ. ಬಾಕ್ಸ್ ಇಂದ ತೆಗೆದು ತೋರಿಸ್ತಾ ಇದ್ದೀನಿ. ಈ ತರ ಎರಡು ಇದ್ರಲ್ಲಿ ಕೊಡ್ತಾನೆ ನೋಡಿ. ಇದು ಬಂದ್ಬಿಟ್ಟು ಲೂಯಿ ವಿಟಾನ್ ಅಂತ. ಇದನ್ನ ಒನ್ ಟೈಮ್ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಸಖತ್ ಎಕ್ಸ್ಪೆನ್ಸಿವ್ ಇದು. ನೋಡಿ ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ತರ ಕೊಡ್ತಾನೆ, ಲೂಯಿ ವಿಟಾನ್ ಟ್ರೈನರ್ಸ್ ಅಂತ. ಸೊ ಅವಾಗ ಹೇಳಿದ್ರಲ್ಲಿ ಒಬ್ರು ಆಫ್ ವೈಟ್ ನ ಫೌಂಡರ್ ಇದಾರಲ್ವಾ, ವರ್ಜಿಲ್ ಆಬ್ಲೋ ಅಂತ. ಈ ಶೂಸ್ ಕೂಡ ಅವರೇ ಡಿಸೈನ್ ಮಾಡಿರೋದು. ಸೊ ನೋಡಿ ಆಲ್ಮೋಸ್ಟ್ ಜಾರ್ಡನ್ ತರಾನೇ ಇದೆ ನೋಡಕ್ಕೆ. ಮುಂದೆ ಪಾರ್ಟು ಈ ಸೈಡ್ ಅಲ್ಲಿ ನೋಡಿ ಈ ಜಾರ್ಡನ್ 4 ತರಾನೇ ಇದೆ ಹೆಚ್ಚು ಕಮ್ಮಿ. ಸೊ ಅವ್ರು ಕೂಡ ಹೇಳಿದ್ರು ನನ್ನ ಇನ್ಸ್ಪಿರೇಷನ್ ಅಂದ್ರೆ ಜಾರ್ಡನ್ನೇ ಅಂತ. ಲೂಯಿ ವಿಟಾನ್ ಕೂಡ ಜಾರ್ಡನ್ ಇಂದಾನೆ ಇನ್ಸ್ಪೈರ್ ಆಗಿ ಶೂಸ್ ಮಾಡಿರೋದು. ಸೊ ಈ ಶೂಸಿನ ಬೆಲೆ ಬಂದ್ಬಿಟ್ಟು ನಿಮ್ಗೆ 1,17,000 ಆಗುತ್ತೆ. ಇದು ಸಿಗುತ್ತೆ ಇಂಡಿಯಾದಲ್ಲಿ ಕೂಡ. ಇವ್ರದ್ದು ಶೋರೂಮ್ ಇದೆ, UB ಸಿಟಿಯಲ್ಲೇ ಇದೆ. ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ನೋಡಿ ಇದು ಕೂಡ ಜಾರ್ಡನ್ 4 ಇಂದಾನೆ ಇನ್ಸ್ಪೈರ್ ಆಗಿ ಮಾಡಿರೋದು ನಮ್ಮ ವರ್ಜಿಲ್ ಆಬ್ಲೋ ಅವರು. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಾನು ತುಂಬಾ ಫಾಸ್ಟ್ ಆಗಿ ಹೇಳಿದೆ. ಸೊ ಆದಷ್ಟು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದೀನಿ ಒಂದೇ ವಿಡಿಯೋದಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡು ಒಂದ್ ವಿಡಿಯೋ ಸಾಲಲ್ಲ. ಸೊ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ನಮ್ಮ ಕನ್ನಡದಲ್ಲಿ ಅಥೆಂಟಿಕ್ ಕಂಟೆಂಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಜೈ ಕರ್ನಾಟಕ.